ಮಗ, ಈ ವಾರನ ಫಸ್ಟ್ ಯಾರು ಸ್ಟಾರ್ಟ್ ಮಾಡ್ತಾರೆ, ಯಾರು ಪ್ಲಾನಿಂಗ್ ಕೊಡ್ತಾರೆ ಅಂತ ಅಲ್ಲ, ಅವರಿಗೆ ಅದೆಷ್ಟು ಟೈಮ್ ಹೆಂಗ್ ಸಿಗತ್ತೆ ಅಂತ. ನಾವು ಬ್ಯಾಂಗ್ಳೂರಲ್ಲಿ ಮಂಡೇ ಇಂದ ಫ್ರೈಡೆ ತನಕ ಕೆಲಸ ಮಾಡಿ ವೀಕೆಂಡ್ಸ್ ಬಂದ್ರೆ ಬೆಡ್ ಮೇಲೊಳೆ ನಾಯಿಗಳ ತರ ಮಲ್ಕೊಂಡು ಟೈಮ್ ಸಾಲಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಅವರಿಗೆ ಅದೆಂಗ್ ಇಷ್ಟೆಲ್ಲ ಟೈಮ್ ಸಿಗತ್ತೆ ಅಂತ. ಮಗ, ಈ ವಾರಲ್ಲಿ ವೇಸ್ಟ್ ಮಾಡ್ತಾರ ದುಡ್ಡು ನೋಡಿದ್ರೆ ಹೊಟ್ಟೆ ಎಲ್ಲ ಉರಿಯತ್ತೆ ಕಣ. ಅದೇ ದುಡ್ಡು ನಂಗೆ ಕೊಟ್ಟಿದ್ರೆ ಒಂದ್ 5-6 ಲ್ಯಾಂಡ್ ಮೈ ಇನ್ವೆಸ್ಟ್ ಮಾಡ್ಕೊಂಡ್ಬಿಡ್ತಿದ್ದೆ. ಆರಾಮಾಗಿ 2 ವರ್ಷದಲ್ಲಿ ಡಬಲ್ ತ್ರಿಬಲ್ ಆಗಿ ಲೈಫ್ ಸೆಟ್ಲ್ ಆಗಿರ್ತಿತ್ತು. ಅಲ್ಲ ಮಗ, ಈ ವಾರ ಅಂದ್ರೆ ಮಸಿ ಖರ್ಚಾಗತ್ತಾ? ಎಲ್ಲ ವೆಪನ್ಸ್ ಎಕ್ವಿಪ್ಮೆಂಟ್ಸ್ ಕಾಸ್ಟ್ಲಿ ಎಲ್ಲ ಆದ್ಮೇಲೆ ದುಡ್ಡು ಖಾಲಿ ಆಯ್ತು ಅಂತ ಮತ್ ನೆಕ್ಸ್ಟ್ ಇಯರ್ ನಮ್ ಮೇಲೆ ಟ್ಯಾಕ್ಸ್. ಈಗ್ಲೇ ಬರ್ತಾ ಇರೋ ದುಡ್ಡು ಎಲ್ಲ ಟ್ಯಾಕ್ಸ್ ಕೊಡ್ತಾ ಇದೆ. ಆಮೇಲೆ ಏನಂತ ಉಳಿಸ್ಲಿ ಮಚ್ಚಾನ? ಅಲ್ಲ ಮಗ, ಈಗ ತಾನೇ ಕೋವಿಡ್ ಅಲ್ಲಿ ಆನ್ಲೈನ್ ಕ್ಲಾಸ್ ಮುಗಿಸ್ಕೊಂಡು ಹಂಗೋ ಹಿಂಗೋ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಕೆಲ್ಸ ಸಿಕ್ತು ಅಂತ ಖುಷಿ ಪಡ್ಕೊಂಡಿರೋ ಈ ಜನ್ಸಿಗಳಿಗೆ ಈಗ ಬಂತು ಅಂತ ಕೆಲ್ಸ ತೆಗಿತವ್ರೆ. ಈ ವಾರ್ಗಿರ್ ಆಗ್ಬಿಟ್ರೆ ಇರೋ ಕೆಲ್ಸನ ಹೋಗಿ ಬೀದಿಗೆ ಬರ್ತಾರಷ್ಟೆ. ಈಗ ಮೊದ್ಲೇ ಊರಲ್ಲಿ ನೀರ್ ಸಿಗ್ತಾ ಇಲ್ಲ ಅಂತದ್ರಲ್ಲಿ ಈ ಅಬ್ರಾಡ್ ಅಲ್ಲಿ ಇರೋ ಜನ ಎಲ್ಲ ವಾಪಸ್ ಬಂದ್ಬಿಟ್ರೆ ತೊಳ್ಕೊಳಕ್ಕೂ ನೀರಿರಲ್ಲ. ಈಗ ಅಡಿಗೆ ಬೇಗ ಆಗ್ಲಿ ಅಂತ ಗ್ಯಾಸ್ ಮತ್ತೆ ಸಿಲಿಂಡರ್ ಯೂಸ್ ಮಾಡ್ತಾ ಇದೀವಿ. ಅದೇನೋ ವಾರ್ ಅಂತಲ್ಲಪ್ಪ, ಸಿಲಿಂಡರ್ ಸ್ಟಾಕ್ ಸಿಗ್ತಾ ಇಲ್ವಂತೆ. ಅದಕ್ಕೆ ನಮ್ಮಮ್ಮ ಹೋಗ್ ಸೌದೆ ಹೊಡ್ಕ ಬಾ ಅಂತವ್ರೆ. ಅಲ್ಲ ಕಣ, ದಮ್ ಹೊಡೆದು 2 ಮೆಟ್ಲ ಮೇಲೆ 3ನೇ ಮೆಟ್ಲು ಹತ್ತಿದ್ರೆ ಉಪ್ಸ ಬಂದು ಮೇಲೋಗ್ಬಿಡ್ತೀನಿ ಅಂತ ಬೈದಲ್ಲಿದ್ದೀನಿ. ಅಂತದ್ರಲ್ಲಿ ಅದ್ ಹೆಂಗೋ ಮಗ ಸೌದೆ ಹೊಡ್ಕೊಂಡ್ ಬರ್ಲಿ.